ಜನ ಇನ್ನೊಂದು 6 ಜನಕ್ಕೆ ವಿಷಯನ ಹಂಚಿದ್ರೆ ಎಲ್ಲೋ ಇಬ್ಬರು ಫಾರ್ಮರ್ಸ್ ಆಗ್ಬೋದು ಒಂದು ಮನೆಯಲ್ಲಿ. ಸೊ ದಿಸ್ ಇಸ್ ಮೈ ಥಾಟ್. ಸೊ ನನ್ನೊಂದು ಅರಳು ಸೇವೆ ಅನ್ನೋದು ಹೀಗೇನೆ. ಸೊ ಇದೆಲ್ಲ ನಾನು ಥಾಟ್ ಇಟ್ಕೊಂಡು ಇದೆಲ್ಲ ಶುರು ಮಾಡ್ತಾ ಇದ್ದೇನೆ. ಸೊ ಒಂದೊಂದು ಮನೆಯಿಂದ ಒಂದು ಮೈಕ್ರೋ ಗ್ರೀನ್ಸ್ ಅಂತ ಹೊಸ ಕಾನ್ಸೆಪ್ಟ್ ಬಂದಿದೆ. ನಾನು ನಿಮ್ಗೆ ಟಾಪಿಕ್ ತಗೋತೀನಿ ಇವತ್ತು ಅಂತಲೇ ಹೇಳಿದೆ. ಮೈಕ್ರೋ ಗ್ರೀನ್ಸ್ ಬಂದ್ಬಿಟ್ಟು ಈಗ ನಮ್ಮ ಭಾಷೆಯಲ್ಲಿ ನಾವು ಹೇಳ್ಕೋಬೇಕು, ನಮ್ಮ ಜನ್ರೇಷನಲ್ಲಿ ಅಂದರೆ ಮೊಳಕೆ ಹೊಡೆಯೋದು, ಕಾಲು ಮೊಳಕೆ ಹಾಕೋದು. ಮೊಳಕೆ ಹೊಡೆದು ಬೇರೆ ಮಾತ್ರ ಅಷ್ಟೇ ಮೊಳಕೆ. ಮೈಕ್ರೋ ಗ್ರೀನ್ಸ್ ಬಂದ್ಬಿಟ್ಟು ಇನ್ನೊಂದು ಲೆವೆಲ್, 6 ಎಲೆ ಬರೋವರೆಗೂ ಬೆಳೆಸ್ತೀವಿ. 6 ಎಲೆ ಬಂದಮೇಲೆ ಬೇರೆ ಒಂಚೂರು ಟ್ರಿಮ್ ಮಾಡಿಬಿಟ್ಟು ಮಿಕ್ಕಿದ ಅಷ್ಟು ಸಲಾಡಲ್ಲಿ ಯೂಸ್ ಮಾಡ್ಕೊತೀವಿ. ಪೇಸ್ಟ್ರೀಸು, ಸಲಾಡಲ್ಲಿ, ಮತ್ತು ರೋಟಿ ರೋಲ್ಸು, ಪಿಜ್ಜಾಗೆ, ಈ ಥರದೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಮೈಕ್ರೋಗ್ರೀನ್ಸ್ ಒಂದು ಬಟ್ಲು ಉಸಲಿ ನಾವು ತಿಂತೀವಿ ಅಂದರೆ ಒಂದು 2 ಸ್ಪೂನ್ಸ್ ಆಫ್ ಮೈಕ್ರೋಗ್ರೀನ್ಸ್ ಈಸ್ ಈಕ್ವಲ್ ಟು 1 ಕಪ್ ಆಫ್ ಸ್ಪ್ರೌಟೆಡ್ ಆರ್ ವೆಜಿಟೇಬಲ್. ಸೊ ಮೈಕ್ರೋಗ್ರೀನ್ಸ್ ನಾವು ಬೆಳೆಸ್ಕೋಬೋದಲ್ಲ ಸರ್, ಯಾಕೆ ಬೇಕಾ ಬದನೆಕಾಯಿ ನಮಗೆ? ಹಾಗೆ ಸೊ ನಮ್ಮ ಚರ್ಚೆಯಲ್ಲಿ ಇಂಥದ್ದೆಲ್ಲ ವಿಷಯಗಳು ಬರ್ತಾ ಹೋದಾಗ ವಿ ವಿಲ್ ಬಿ ಆ್ಯಡಿಂಗ್ ವ್ಯಾಲ್ಯೂಸ್ ಟು ಅವರ್ ಲಿವಿಂಗ್. ಸಮಾಜ ಬಿಡಿ ಬೇಡ, ನಮ್ಮ ಸಂಸಾರ ಸರಿ ಆದರೆ ಸಮಾಜ ಸರಿ ಆಗೇ ಆಗುತ್ತೆ. ನಾನು ಹಾಳು ಮಾಡಿ ಸಮಾಜಕ್ಕೆ ಹೋಗ್ತೀನೋ ಸುಳ್ಳು. ನಾನು ಸರಿ ಮಾಡ್ತಾ ಬಂದರೆ ನನ್ನ ಮನೆಗೆ ಬಂದ ನೆಂಟರಿಗೆ ಇದೇ ಸ್ಪ್ರೌಟ್ ಸಿಗುತ್ತೆ, ಅವ್ರ ಮನೆ ನೆಂಟರಿಗೆ ಇದನ್ನ ರೆಸಿಪಿ ತೊಗೊಂಡೋಗಿ ಮಾಡ್ತಾರೆ, ಅವ್ರ ಮನೆ ಅಮ್ಮನ ಮನೆಗೆ ಅವಳು ಮಾಡಿ ತೊಗೊಂಡೋಗಿ ಕೊಡ್ತಾಳೆ. ಎಲ್ಲಿಂದ ಶುರುವಾಯಿತು? ನಿಮ್ಮಿಂದ ಶುರುವಾಯಿತು. ಸೊ ಇಷ್ಟೇ ಇದು ಕಾನ್ಸೆಪ್ಟ್ ನಾವು ಮಾಡಬೇಕಾಗಿತ್ತು. ಸೊ ವಿ ಕ್ಯಾನ್ ಗ್ರೋ ವಿತ್ ಮೈಕ್ರೋಗ್ರೀನ್ಸ್. ನಾನು ಮನೆಗೆ ವಿಯೆಟ್ನಾಮ್ಗೆ ಹೋಗಿದ್ದೆ. ವಿಯೆಟ್ನಾಮ್ಗೆ ಹೋದಾಗ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸಲ್ಲಿ ತರಕಾರಿದು ಒಂದು ಸ್ಟೈಲ್ ಇತ್ತು ಒಂದು ಕಾಲದಲ್ಲಿ. ತರಕಾರಿಗಿಂತ ಮೈಕ್ರೋಗ್ರೀನ್ಸ್ ತುಂಬ ಟ್ರೆಂಡ್ ಹವ. ಒಂದು ಫುಲ್ ಸೀರೀಸ್ ಆಫ್ ಟ್ರೇಸಲ್ಲಿ ಮೈಕ್ರೋಗ್ರೀನ್ಸೇ ಇರುತ್ತೆ. ನಾವು ಏನು ಬೇಕಾದ್ರೂ ಯೂಸ್ ಮಾಡ್ಕೊತೀವಿ, ವೆಜ್ಜಿಗಾಗಲಿ ನಾನ್ ವೆಜ್ಜಿಗಾಗಲಿ ಮೈಕ್ರೋಗ್ರೀನ್ಸ್ ತೊಗೊಂಡು ತಿಂತಾ ಹೋಗಬೇಕು. ಸೊ ಡೆವಲಪ್ಡ್ ಕಂಟ್ರೀಸ್ ಆರ್ ಡೂಯಿಂಗ್ ದಟ್. ನಾವೇನಲ್ವಾ, ನಾವು ಚೆನ್ನಾಗಿ ನೋಡ್ಬೋದು. ಆ್ಯಂಡ್ ವಿ ಹ್ಯಾವ್ ಗಾಟ್ ಮೋರ್ ಪಾಪ್ಯುಲೇಷನ್.